ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾಗುತ್ತಪ್ಪ ಅಂದರೆ ಈ ಕಡೆ ಆರಂಭದಲ್ಲಿ ಈ ಕಡೆ ಅಜಿತ್ ಹತ್ರ ಬಂದು ಡಾಕ್ಟರ್ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ ಭೂಮಿ ಅಂತ ಹೇಳಿಬಿಟ್ಟು ಅವರಿಗೆ ಪಾಸಿಟಿವ್ ಬ್ಲಡ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಅಜಿತ್ ಓ ಪಾಸಿಟಿವ್ ಬ್ಲಡ್ ಭೂಮಿದು ಅಲ್ಲ ಅಂದಾಗ ಯಾರು ಹೇಳಿದ್ದು ನಿಮಗೆ? ಅದು ಬರೀ ಅವ್ರದ್ದು ಓ ಪಾಸಿಟಿವ್ ಬ್ಲಡ್ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಬ್ಲಡ್ ಲಾಸ್ ಆಗಿದೆ ಮತ್ತು ಎನಿ ಟೈಮ್ ಅದು ಬೇರೆ ಹಾರ್ಟ್ ಪಕ್ಕನೇ ಬಿದ್ದಿದೆ ಬ್ಲಡ್ ಅಂತ ಹೇಳಿಬಿಟ್ಟು ಡಾಕ್ಟರ್ ಅವರು ಹೇಳ್ತಾ ಇರ್ತಾರೆ. ಅಜಿತ್ ನಾನು ಮಾಡಿದ್ದು ತಪ್ಪಿಂದ ಭೂಮಿಗೆ ಈ ರೀತಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ನನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ ಮಾತನ್ನು ನೆನೆಸ್ಕೊತಾ ಇರ್ತಾರೆ ಭೂಮಿಯವರು. ಅದಕ್ಕೆ ಅಜಿತ್ ಅವರು ತುಂಬಾ ನೆನೆಸ್ಕೊತಾ ಇರ್ತಾರೆ. ಆಗ ಬೇರೆಯವರೆಲ್ಲರ ಹತ್ರನೂ ಕೇಳ್ತಾ ಇರ್ತಾರೆ, ಗ್ರೂಪ್ ಈ ಥರ ಇದೆಯಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಅವರು ಡೌಟ್ ಶುರುವಾಗಿರುತ್ತೆ. ಯಾಕೆ ಅಂದರೆ ಬ್ಲಡ್ ಗ್ರೂಪ್ನ ಚೇಂಜ್ ಮಾಡಿದ್ದು ಹಾಗೆ ಭೂಮಿ ಯಾರ ಮಗಳು ಅಂತ ಹೇಳಿಬಿಟ್ಟು ಒಂದು ಕ್ಷಣ ಅವನು ಥಿಂಕ್ ಮಾಡ್ತಾ ಇರ್ತಾರೆ. ಅಜಿತ್ ಅವರು ಹೆಂಗಿದ್ರೆ ಭೂಮಿ ಬ್ಲಡ್ ಗ್ರೂಪ್ ಮತ್ತು ಶ್ರವಣ್ ಅವ್ರ ಮಾವನ ಬ್ಲಡ್ ಗ್ರೂಪ್ ಎರಡು ಒಂದೇ ಅಂತ ಹೇಳಿಬಿಟ್ಟು ಅಜಿತ್ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಇನ್ನು ಒಂದಷ್ಟು ಜನನ ಹತ್ರ ಬ್ಲಡ್ಗೋಸ್ಕರ ಪರದಾಡ್ತಾ ಇರ್ತಾರೆ ಈ ಅಜಿತ್ ಅವರು ಅಂತಲೇ ಹೇಳ್ಬೋದು. ಎಲ್ಲ ಕಡೆಯಿಂದನೂ ರೆಸ್ಪಾನ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಎಲ್ಲರ ಹತ್ರನೂ ಇವರು ಕೇಳ್ತಾ ಇರ್ತಾರೆ. ಮಾವನ್ನ ಹೇಗಾದರೂ ಮಾಡಿ ಕೇಳೋಣ ಅಂತ ಹೇಳಿಬಿಟ್ಟು ಪ್ರಾಣ ಉಳಿಸಿದ್ರೆ ಸಾಕು ಅಂತ ಹೇಳಿಬಿಟ್ಟು ಶ್ರವಣ್ಗೆ ಫೋನ್ನ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರವಣ್ ಅವರು ಸಹ ಅಲ್ಲಿಗೆ ಬರ್ತಾರೆ. ಆದರೆ ಅಲ್ಲಿ ಅವರು ಫೋನ್ನ ಪಿಕ್ ಮಾಡೋದಿಲ್ಲ. ಶ್ರವಣ್ ಅವರು ಈ ಕಡೆ ಎಲ್ಲೋ ಎದ್ನೋ ಬಿದ್ನೋ ಅಂತ ಹೇಳಿಬಿಟ್ಟು ಜೀಪ್ ತಗೊಂಡು ಜೀಪ್ ಓಡಿಸೋ ಬರದಲ್ಲಿ ಅವರು ಫೋನ್ನ ಪಿಕ್ ಮಾಡೋದೇ ಮರ್ತಿರ್ತಾರೆ. ಹಾಗೆ ಇಲ್ಲಿ ಬಂದು ನಾನು ಭಾಗ್ಯಮ್ಮನ್ನ ಹೋಗಿ ಜೈಲಿಂದ ಕರ್ಕೊಂಡು ಬಂದುಬಿಡ್ತೀನಿ, ಆವಾಗ ಭೂಮಿಗೆ ಬ್ಲಡ್ ಸರಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಆ ಕ್ಷಣ ಸಂಗೀತ ಬಂದು ಏನಾಯಿತು ಅಜಿತ್, ನನ್ನ ಸೊಸೆಗೆ ಏನಾಯಿತು ಅಂತ ಅಂದಾಗ ಅಮ್ಮ ಏನು ಮಾಡೋಕ್ಕಾಗಲ್ಲ ಸಾಕ್ಷಿ, ನಾನು ಅರೆಸ್ಟ್ ಮಾಡ್ತೀನಿ, ಭೂಮಿಗೆ ಈ ರೀತಿ ಪರಿಸ್ಥಿತಿ ತಂದಿದ್ದಾಳೆ ಎಲ್ಲ ನನ್ನಿಂದನೇ ಆಗಿದ್ದು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಮನಸ್ಸಲ್ಲೇ ಬೈಕೋತಾ ಇರ್ತಾರೆ, ನನ್ನಿಂದ ಈ ರೀತಿ ಆಯ್ತಲ್ಲ ಅಂತ ಹೇಳಿ. ಹಾಗೆ ಕೋಪದಲ್ಲಿ ಶ್ರವಣ್ ಅವರು ಬ್ಲಡ್ನ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಬ್ಲಡ್ ಗ್ರೂಪ್ ಒಂದೇ ಆಗಿರೋದ್ರಿಂದ ಭೂಮಿಗೆ ಬ್ಲಡ್ ಕೊಡ್ತೀರಾ ಅಂದಾಗ ಬ್ಲಡ್ ಗ್ರೂಪ್ ಭೂಮಿದೂನಂತೂ ಒಂದೇ ಬ್ಲಡ್ ಗ್ರೂಪ, ನಾನು ಕೊಡ್ತೀನಿ ಭೂಮಿಗೆ ಬ್ಲಡ್ನ ಅಂತ ಹೇಳಿಬಿಟ್ಟು ಈ ಕಡೆ ಮಾತಿಗೆ ಶ್ರವಣ್ ಅವರು ಒಪ್ಕೊಂಡ್ಬಿಡ್ತಾರೆ. ಶ್ರವಣ್ಗೆ ಭೂಮಿ ಬದುಕಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಪಾಪಕ್ಕಂದ ಯಾರಿಗೂ ಕೂಡ ಏನು ಕೂಡ ಅವಳು ಯಾವುದೇ ಥರದ ಶಿಕ್ಷೆ ಕೊಡ್ತಾನೋ ಅಲ್ಲ ಕಣೋ ಅಜಿತ್, ನೀನು ಅವಳನ್ನು ರಾಣನ ಮನೆ ಮುಂದೆ ಧರಣಿ ಕೂರಿಸೋದು ಅಂಥದ್ದು ಯಾಕೆ ಬೇಕಿತ್ತು ಹೇಳು, ಯಾಕೆ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಬೈತಾ ಇರ್ತಾರೆ. ಹಾಗೆ ಶ್ರವಣ್ ಕೈಲಿ ತಗೊಳ್ಳೋಕ್ಕೆ ಆಗ್ತಾ ಇರಲ್ಲ, ಈ ರೀತಿ ಆಗೋಯ್ತಲ್ಲ ಅಂಥೇಳಿ ಈ ಕಡೆ ಅಜಿತ್ ಕೂಡ ಕಣ್ಣೀರು ಹಾಕ್ತಾ ಇರ್ತಾರೆ. ಭೂಮಿಗೆ ನನ್ನಿಂದನೇ ಈ ಪರಿಸ್ಥಿತಿ ಬಂತು ಅಂತ ಹೇಳಿಬಿಟ್ಟು ಅವರು ಹೋಗಿ ಅವರೆಲ್ಲ ನೋಡಿಕೊಂಡು ಅಜಿತ್ ಅವರು ಕಣ್ಣೀರನ್ನು ಹಾಕ್ಕೊಂಡು ವಾರ್ಡ್ಗೆ ಹೋಗ್ತಾರೆ. ಹಾಗೆ ಭೂಮಿನ ನೋಡೋಕ್ಕೆ ಅಂತ ಹೇಳಿ, ನನ್ನಿಂದ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಭೂಮಿ, ನಾನು ಇನ್ನು ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ, ಒಬ್ಬಳನ್ನೇ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ ಮಾತು ಅಜಿತ್ಗೆ ನೆನಪಾಗಿರುತ್ತೆ. ಪ್ರಾಣ ಕೊಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ ಭೂಮಿ, ನೀನು ಪ್ರಾಣ ಕೊಡ್ತೀನಿ ಅಂತ ಹೇಳಿದೆ, ಪ್ರಾಣನೇ ಕೊಡೋಕ್ಕೆ ಹೋಗ್ಬಿಟ್ಟಿದೆಯಲ್ಲ ನೀನು ಭೂಮಿ ಅಂತ ಹೇಳಿ, ನಿನ್ನ ಜೊತೆ ನಂದು 1 ವರ್ಷ ಕಾಂಟ್ರಾಕ್ಟ್ ಮದುವೆ ಆಗಿದ್ದಿದ್ದು, ಆದರೆ ನಿನ್ನು ನನ್ನ ಪ್ರಾಣದ ಗೆಳತಿ, ಜೀವದ ಗೆಳತಿ ಆಗಿದ್ಯಾ ಭೂಮಿ, ಇನ್ನು ಜನ್ಮಕ್ಕೂ ನಾನು ನಿನ್ನ ಹೆಂಡತಿಯಾಗಿ ಪಡಿಬೇಕು, ಅಷ್ಟೊಂದು ಹೆಚ್ಚು
ಹುಚ್ಚು ಜಾಸ್ತಿ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ಟು, ಹುಡುಗಿ ಅಷ್ಟು ಪ್ರೀತಿ ಕೊಡೋ ಹುಡುಗಿ ನೀನು, ಏನೆಲ್ಲ ರಿಸ್ಕ್ ತಗೊಳ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಇಲ್ಲಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ನನ್ನ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೆ, ನಿನ್ನ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿನ್ನ ಯಾವತ್ತೂ ಕೂಡ ಹೀಯಾಳ್ಸಲ್ಲ, ನನ್ನ ಪ್ರೀತಿಯ ಹೆಂಡತಿಯಾಗಿ ಮುಂದಕ್ಕೆ ಇರ್ತೀಯಾ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕಣ್ಣೀರು ಹಾಕ್ಕೊಂಡು ಭೂಮಿ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾರೆ. ಅಜಿತ್ಗೆ ಭೂಮಿ ಪ್ರೀತಿ ಈಗ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ. ಭೂಮಿ ಅಂತ ಒಳ್ಳೆ ಹುಡುಗಿ, ಭೂಮಿ ಎಷ್ಟು ನಿಷ್ಠಾವಂತದಿಂದ ಪ್ರೀತಿಸ್ತಾ ಇದ್ದಾಳೆ, ಅದನ್ನೆಲ್ಲನೂ ಕೂಡ ಈ ಕಡೆ ಅಜಿತ್ ನೆನೆಸ್ಕೊತಾ ಇರ್ತಾನೆ. ಅವಳು ಅಷ್ಟೊತ್ತಿಗೆ ರಿಸ್ಕ್ ತಗೊಂಡ್ಬಿಟ್ಟಿದ್ದಾಳೆ, ಹಂಗಾಗಿ ಅಜಿತ್ ಈ ಮಾತನ್ನೆಲ್ಲ ಓಕೆ ಅಂತಲೇ ಒಪ್ಕೋತಾನೆ ಅಂತಲೇ ಹೇಳ್ಬೋದು. ಭೂಮಿ ಪ್ರಾಣ ಬದುಕಬೇಕು, ಉಳಿಸ್ಬೇಕು ಅವಳು ಅಂತ ಹೇಳಿಬಿಟ್ಟು ನಮ್ಮ ಅಜಿತ್ ಅವರು ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವ್ರ ಹತ್ರ ಪುರೋಹಿತ್ರ ಹತ್ರ ವ್ರತ ಒಂದಷ್ಟು ಕೇಳ್ಕೊತಾ ಇರ್ತಾರೆ. ನನ್ನ ಹೆಂಡತಿ ಈ ಥರ ಆಗಿದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆನೇ ಶ್ರವಣ್ ಅವರು ಕೂಡ ಅಲ್ಲಿ ಬಂದು ಅಲ್ಲಿದ್ದಂಥ ಪುರೋಹಿತ್ರ ಹತ್ರ ಎಲ್ಲನೂ ಕೇಳಿಕೊಂಡು ಶ್ರವಣ್ ಅವ್ರು ಕೊಟ್ಟಿದ್ದ ಬ್ಲಡ್ಡಿಂದ ಭೂಮಿ ಪ್ರಾಣ ಬದುಕಿ ಉಳಿದಿದೆ. ಇನ್ನು ಶ್ರವಣ್ ಒಂದು ದೇವರ ಹತ್ರ ತಂದೆನ ಕಿತ್ಕೊಂಡೆ, ತಾಯಿನೂ ಜೈಲಲ್ಲಿದ್ದಾರೆ, ಜೈಲಲ್ಲಿ ಇರಿಸಿದ್ಯಾ, ಆದರೂ ಯಾಕೆ ಆ ಮಗುಗೆ ಇಷ್ಟೊಂದೆಲ್ಲ ಪರೀಕ್ಷೆ ಕೊಡ್ತಾ ಇದೆಯಾ ಕಂದಂಗೆ, ಏನಾಗಬಾರ್ದು, ನಾನು ನಿನ್ನ ಹತ್ರ ಕೇಳ್ಕೊತಿದ್ದೀನಿ, ಇಷ್ಟು ದಿನ ಶಾರದಾ ಬೇಗ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೆ, ಮುಂದೆ ಆ ರೀತಿ ಮಾಡಬೇಡ ಆ ಮಗುಗೆ ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಕೇಳ್ಕೊತಾ ಇರ್ತಾರೆ. ಜಪ ಮಾಡ್ಕೊತ ಅಲ್ಲೇ ದೇವಸ್ಥಾನದಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಶ್ರವಣ್ ಅವರು ಅಜಿತ್ ಅವ್ರು ಬಂದು ಈ ಥರ ಆಗಿದೆ ಅಂತ ಹೇಳಿ, ಏನಾದರೂ ಮಾಡಿದ್ರೆ ಅವಳು ಪ್ರಾಣ ಬೇಗ ಉಳಿಬೇಕು, ಆದಷ್ಟು ಬೇಗ ಹುಷಾರಾಗಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ. ಇನ್ನು ಪುರೋಹಿತರು ಇದ್ದವರು, ನೋಡಪ್ಪ ನೀನು ಕೆಲವೊಂದಷ್ಟು ವ್ರತಗಳಿದೆ, ಅದನ್ನು ವ್ರತ ಮಾಡಿದ್ರೆ ಮೃತ್ಯುಂಜಯ ವ್ರತಗಳನ್ನ ಮಾಡಿದ್ರೆ ಆದಷ್ಟು ಬೇಗ ಈ ಥರ ಹುಷಾರು ಇಲ್ದಿರೋರಿಗೆ, ಸೀರಿಯಸ್ ಕಂಡೀಷನ್ ಇರೋರಿಗೆ ತುಂಬ ಜನಗೆ ಚೆನ್ನಾಗಿ ವಾಸಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಪುರೋಹಿತರು ಕೂಡ ಹೇಳ್ತಾ ಇರ್ತಾರೆ. ಪರವಾಗಿಲ್ಲ, ನನ್ನ ಹೆಂಡತಿ ಭೂಮಿಗೋಸ್ಕರನ ನಾನು ಈ ವ್ರತ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಒಪ್ಕೊತಾ ಇರ್ತಾರೆ. ಇನ್ನು ಅಜಿತ್ ಒಪ್ಕೊಂಡಿರೋ ವ್ರತ ತುಂಬ ಕಠಿಣವಾದ ವ್ರತ ಆಗಿರುತ್ತೆ. ದೇವ್ರ ಹತ್ರ ಪೂಜೆನ ಮಾಡಿಬಿಟ್ಟು, ನೋಡಪ್ಪ ಈ ವ್ರತ ಮಾಡೋಕ್ಕೆ ನೀನು ಊಟ ತಿಂಡಿ ಏನು ತಿನ್ನಬಾರ್ದು, ಏನು ಮಾಡದೆ ಈ ವ್ರತನ ಮಾಡಬೇಕು, ದೇವರಿಗೆ ನೀನು ಭಕ್ತಿಯಿಂದ ಈ ವ್ರತ ಮಾಡಿದ್ದೆ ಆದರೆ ನಿನ್ನ ಹೆಂಡತಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ, ಯಾರೂ ಆರಾಮಾಗಿ ಹುಷಾರಾಗಿ ಬರ್ತಾರೆ ಅಂತ ಹೇಳಿಬಿಟ್ಟು ಪುರೋಹಿತರು ಹೇಳ್ತಾ ಇರ್ತಾರೆ. ಸರಿ ಪುರೋಹಿತ್ರ ಅಂತ ಹೇಳಿಬಿಟ್ಟು ಅಜಿತ್ ಅವರು ಒಪ್ಕೊಳ್ತಾರೆ. ಇನ್ನು ಈ ಕಡೆ ಹಾಸ್ಪಿಟಲಲ್ಲಿ ಭೂಮಿ ಮುಂದೆ ನಿಂತ್ಕೊಂಡು ಸಂಗೀತ ಅವರು ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಇನ್ನು ಈ ಸತ್ಯ ಸಾಕ್ಷಿ ಅವರು ಶೂಟ್ ಮಾಡಿರೋದನ್ನೆಲ್ಲನೂ ಕೂಡ ಈಗ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಏನು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವಳೇನಾದರೂ ಮಾಡಿ ಇಲ್ಲೇ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಅಶ್ವಿನಿ ಅವರು ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಆಗಲ್ಲ, ಇನ್ನು ಅಜಿತ್ ಅವರು ಕೆಂಡನ ತುಳಿಯೋ ಒಂದು ವ್ರತನ ಆಚರಿಸ್ಬೇಕು ಅಂತ ಹೇಳಿಬಿಟ್ಟು ಪುರೋಹಿತರು ಹೇಳಿರ್ತಾರೆ. ತುಂಬ ಕಷ್ಟಪಟ್ಟು ಅಪ್ಪ ಕಠಿಣ, ಈ ಥರ ನೋಡು, ಮುಂಚೆನೇ ಯೋಚನೆ ಮಾಡಿ ನಿರ್ಧಾರ ಮಾಡು ಅಂದಾಗ, ಇಲ್ಲ ಪುರೋಹಿತರೆ ನನ್ನ ಹೆಂಡತಿಗೋಸ್ಕರ ನಾನು ಈ ವ್ರತನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಒಪ್ಕೊತಾರೆ. ಇನ್ನು ದೇವ್ರ ಮುಂದೆ ಉರಿಯುವ ಕೆಂಡದಲ್ಲಿ ನಮ್ಮ ಅಜಿತ್ ಅವರು ಕೂಡ ಈ ಒಂದು ವ್ರತನ ಮಾಡ್ತಾರೆ. ಆ ಕೆಂಡದಲ್ಲಿ ನಡ್ಕೊಂಡು ಬರೋದು ಭೂಮಿಗೋಸ್ಕರ ತಾನೇ. ತನ್ನ ಮೇಲೆ ನೀರು ಹಾಕೊಂಡಿದ್ದು ಕೆಂಡದಲ್ಲಿ ನಡ್ಕೊಂಡು ಬಂದು ದೇವರಿಗೆ ಪೂಜೆನ ಸಲ್ಲಿಸಿದ್ರೆ ಆದಷ್ಟು ಬೇಗ ಭೂಮಿ ಹುಷಾರಾಗ್ತಾಳೆ ಅಂತ ಹೇಳಿಬಿಟ್ಟು ಪುರೋಹಿತರು ಹೇಳ್ತಾರಲ್ಲ. ಸೊ ಅದನ್ನು ಕೇಳ್ಕೊಂಡು ಈ ಒಂದು ವ್ರತನ ಈಗ ಅಜಿತ್ ಅವರು ಭೂಮಿಗೋಸ್ಕರ ಮಾಡ್ತಿರ್ತಾರೆ. ಅದ್ರ ಜೊತೆ ತಂದೆ ಆದಂಥ ಶ್ರವಣ್ ಅಷ್ಟೇ, ಭೂಮಿ ಆದಷ್ಟು ಬೇಗ ಹುಷಾರಾಗಲಿ, ಅವಳಿಗೆ ಏನೇ ತೊಂದರೆ ಆಗಬಾರ್ದು, ಅದೇನೇ ಕಷ್ಟ ಇದ್ದರೂ ನನಗೆ ಕೊಟ್ಬಿಡು, ಆದರೆ ಆ ಕಂದನಿಗೆ ಏನು ಈ ರೀತಿಯ ಕಷ್ಟನೆಲ್ಲ ಕೊಡೋಕ್ಕೆ ಹೋಗ್ಬೇಡ, ನನಗೆ ನೋಡೋದಕ್ಕಾಗಲ್ಲ ಅಂತ ಹೇಳಿ ಭಗವಂತ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇರ್ತಾರೆ. ಸಂಗೀತನೂ ಅಷ್ಟೇ, ಮನೆಯಲ್ಲಿ ಪೂಜೆ ಮಾಡಿ, ಅಪ್ಪ ಭಗವಂತ ನಾನು ಇಲ್ಲಿವರೆಗೂ ಏನು ಕೇಳಲಿಲ್ಲ, ಪಾಪ ಆ ಹುಡುಗಿಗೆ ಅಮ್ಮ ಇಲ್ಲ, ನಮಗೋಸ್ಕರ ಎಷ್ಟೊಂದು ಕಷ್ಟ ಬಿದ್ದಿದ್ದಾಳೆ, ಅವಳನ್ನು ಉಳಿಸ್ಕೊಡು ಅಂದಾಗ ಸತ್ಯ ಇದ್ದೋನು ಹೆಚ್ಚು
ಮಾಡಿಬಿಟ್ಟೆ, ಭೂಮಿನ ಒಬ್ಳೇನೆ ಬಿಟ್ಟು ಹೋಗಬಾರ್ದಾಗಿತ್ತು ಅಂತ ಹೇಳಿಬಿಟ್ಟು ಸತ್ಯ ಅವರು ಈಗ ಪಶ್ಚಾತ್ತಾಪ ಬಿದ್ದಿರ್ತಾರೆ. ಆದರೆ ಭೂಮಿಗೆ ಇನ್ನೂ ಎಚ್ಚರ ಆಗಿರಲ್ಲ. ಈಗ ಅಜಿತ್ ಮಾಡಿರೋ ವ್ರತನೆಲ್ಲನೂ ಭೂಮಿ ಎದ್ದೆ ಬೇಕಾದರೆ ಭೂಮಿಗೆ ತಗಲಿರೋದು ಸಾಮಾನ್ಯವಾದ ಬುಲೆಟ್ ಅಲ್ಲ, ಆರ್ಟ್ ಹತ್ರನೇ ತೆಗೆದಿರೋದ್ರಿಂದ ಬ್ಲಡ್ ಜಾಸ್ತಿ ಲಾಸ್ ಆಗ್ತಿದೆ. ಅವಳಿಗೆ 24 ಗಂಟೆ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಅವಳಿಗೋಸ್ಕರ ಪ್ರಾಣ ಬದುಕ್ತಾಳ ಇಲ್ವಾ ಗ್ಯಾರಂಟಿ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳ್ತಿರ್ತಾರೆ. ಈಗ ಶ್ರವಣ್ಗೆ ಯೋಚನೆ ಆಗ್ತಿರೋದು ಇವಳದು ನಂದು ಒಂದೇ ಬ್ಲಡ್ ಅಂದರೆ ಇದು ಹೇಗೆ ಸಾಧ್ಯ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ದೇವ್ರ ಮುಂದೆ ಕೂತ್ಕೊಂಡು ಇವಳು ನನ್ನ ಮಗಳು ಇಲ್ಲ ಮಗಳ ಥರ ಮಾತಾಡ್ತಾಳೋ ಏನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಇದು ಇಲ್ಲಿಗೆ ಇಂದಿನ ಸಂಚಿಕೆ ಅಂದರೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.